ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಯಾವ ಮೂಡಲ್ಲಿ ಬಂದು ಸ್ಮ್ಯಾಕ್ ಡೌನ್ ನ ಬುಕ್ ಮಾಡೋದ್ರ ಗೊತ್ತಿಲ್ಲ, ಯಾಕಂದ್ರೆ ಅದ್ಭುತವಾದ ಶೋ ನಮಗೆ ನೋಡೋದಕ್ಕೆ ಸಿಕ್ತು. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ, ನನ್ನ ಮೂಗಿಗೆ ಸ್ವಲ್ಪ ಏಟಾಗಿ ನಾನು ಕಂಪನಿಯಿಂದ ಸ್ವಲ್ಪ ಹೊರಗಡೆ ಇದ್ದೆ ಅಷ್ಟೇ. ಅಷ್ಟೊತ್ತಿಗೆ ಕಬೂಕಿ ವಾರಿಯರ್ಸ್ ಗಳು ಇಲ್ಲಿ ಕೇಆಸ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವರು ಅನ್ಟಚಬಲ್ ಅಂತ ಅನ್ಕೊಂಡಿದ್ರು. ಅಂಡ್ ಈಗ ಅವ್ರ ಜೊತೆ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅಂಡ್ ಈಗ ಅವರು ಇನ್ನೂ ಕೂಡ ಅನ್ಟಚಬಲ್ ಅಂತ ಅನ್ಕೊಂಡಿರಬಹುದು, ಬಟ್ ಈಗ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಕೂಡ ಈಗ ವಾರ್ಗೆ ರೆಡಿ ಆಗ್ತಾ ಇದೀವಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಇಯೋ ಸ್ಕೈ ಅವರು ಕೂಡ ಹೌದು, ರಿಯಾ ರಿಪ್ಲಿ ಅವರು ಹೇಳಿದ್ದು ನಿಜ. ಅಂಡ್ ಈಗ ನಮ್ಮ ಬಳಿನೂ ಕೂಡ ಟ್ಯಾಗ್ ಟೀಮ್ ಪಾರ್ಟ್ನರ್ಸ್ ಗಳಿದ್ದಾರೆ ಅಂತ ಅಲೆಕ್ಸಾ ಬ್ಲೆಸ್ ಹಾಗೆ ಶಾರ್ಟ್ ಫೈರ್ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಹೇಳ್ತಾರೆ, ರಿಯಾ ರಿಪ್ಲಿ ನೀನ್ ಹೇಳಿದ್ದೆಲ್ಲವೂ ಕೂಡ ನಿಜ. ಅಂಡ್ ಆಸ್ಕಾ ಹಾಗೆ ಕಬೂಕಿ ವಾರಿಯರ್ಸ್ ಗಳು ಸೇರ್ಕೊಂಡು ಮೈಂಡ್ ಗೇಮ್ ನ ಆಡಬೇಕು, ಒಳ್ಳೆ ರೀತಿಯಲ್ಲಿ ಗೆಲ್ಬಾರ್ದು ಅನ್ಕೊಂಡಿದ್ದಾರೆ. ಅಂಡ್ ಈಗ ನಾವು ಕೂಡ ಅದನ್ನೇ ಮಾಡಬೇಕು. ಅಂಡ್ ನೀನು ವಾರ್ ಗೇಮ್ ಅಂದ ಕೂಡ್ಲೇನೆ ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ನಾವು ವಿನ್ ಆಗ್ತೀವಿ ಅಂತ. ಏನೇ ಆಗ್ಲಿ ನಾವು ರೆಡಿ ಇದೀವಿ ಅಂತ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ಶಾರ್ಲೆಟ್ ಫೈರ್ ಅವರು ಇಲ್ಲ, ನಾನ್ ರೆಡಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕಾರಣ ಕೂಡ ಕೊಡ್ತಾರೆ. ರಿಯಾ ರಿಪ್ಲಿ, ನಾನು ನಿನ್ನನ್ನ ಲೈಕ್ ಮಾಡಲ್ಲ, ಅಂಡ್ ನನಗೂ ಕೂಡ ಗೊತ್ತು ನೀನು ಕೂಡ ನನ್ನನ್ನ ಲೈಕ್ ಮಾಡಲ್ಲ ಅಂತ. ನಮ್ಮ 4 ಜನರ ಎನಿಮೀಸ್ ಗಳು ಒಬ್ಬರೇ ಇರಬಹುದು, ಅದಕ್ಕೆ ಅಂತ ನಾವು ಪಾಸ್ಟ್ ಅಲ್ಲಿ ಆದಂತಹ ಘಟನೆಗಳನ್ನ ಮರೆಯೋದಕ್ಕೆ ಆಗೋದಿಲ್ಲ. ನನ್ನ ಹಾಗೆ ನಿನ್ನ ನಡುವೆ ತುಂಬಾನೇ ಹಿಸ್ಟ್ರಿ ಇದೆ. ಅಂಡ್ ಅದನ್ನೆಲ್ಲದನ್ನು ಕೂಡ ದಾಟಿ ನಾನು ನಿನ್ ಜೊತೆ ಟೀಮ್ ಆಗೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಲೆಕ್ಸಾ ಬ್ಲೆಸ್, ನಾನು ನಿನ್ನ ಫ್ರೆಂಡ್, ನಿನ್ನನ್ನ ಯಾವತ್ತೂ ಕೂಡ ನಂಬ್ತೀನಿ, ಬಟ್ ರಿಯಾ ರಿಪ್ಲಿನ ನಾನು ನಂಬೋದಿಲ್ಲ. ಅಂಡ್ ನಾನು ಇಲ್ಲಿ ಇರೋದಿಲ್ಲ ಅಂತ ನಮ್ಮ ಶಾರ್ಟ್ ಫೈರ್ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅಂಡ್ ನಮ್ಮ ಅಲೆಕ್ಸಾ ಬ್ಲೆಸ್ ಅವರು ಶಾರ್ಟ್ ಫೈರ್ ಅವ್ರನ್ನ ಕರೀತಾ ನಿಂತ್ಬಿಡ್ತಾರೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲಿ ಈ ಒಂದು ಫೇಸ್ ವಾರ್ ಗೇಮ್ ಟೀಮ್ ಏನಿದೆ ಅದರಲ್ಲಿ ನಮ್ಮ ಶಾರ್ಟ್ ಫೈರ್ ಅವರು ನಾನು ಇರೋದಿಲ್ಲ ಅಂತ ಹೊರಟೋಗಿದ್ದಾರೆ. ಅಂಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಒಂದು ಸೆಗ್ಮೆಂಟ್ ನ ಓಪನಿಂಗ್ ಅಲ್ಲಿ ನೋಡಿ. ನನಗೆ ಖುಷಿ ಆಯ್ತು, ಯಾಕಪ್ಪ ಅಂದ್ರೆ ಮೈನ್ ಇವೆಂಟ್ ಅಂತೂ ಡಬ್ಲ್ಯೂ ಅವರು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡ್ತಾರೆ ಅಂತ ಗೊತ್ತಾಯ್ತು. ವಿಮೆನ್ಸ್ ವಾರ್ ಗೇಮ್ ಸೆಗ್ಮೆಂಟ್ ನ ಓಪನಿಂಗ್ ಅಲ್ಲಿ ಹಾಕಿ ಓವರ್ ಆಲ್ ಸೆಗ್ಮೆಂಟ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಕಾದ್ ನೋಡಬೇಕು ಶಾರ್ಟ್ ಫೈರ್ ಅವರು ಫೈನಲಿ ರಿಯಾ ರಿಪ್ಲಿ ಅವ್ರನ್ನ ನಂಬಿ ಈ ಒಂದು ಫೇಸ್ ಟೀಮ್ ನ ಯಾವಾಗ ಜಾಯಿನ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಜೇ ಉಸೋ ಹಾಗೆ ಮಿಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಮಿಸ್ ಅವರ ಪರ್ಫಾರ್ಮೆನ್ಸ್ ನನ್ನನ್ನ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು. ಅಷ್ಟೇ ಅಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮಿಸ್ ಅವರು ಜಾನ್ಸಿನ್ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾ 5 ನಕಲ್ ಶಫಲ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಅದಂತೂ ಆಸಮ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಸ್ಕಲ್ ಕ್ರಶಿಂಗ್ ಫಿನಾಲೆನೂ ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಜೇ ಉಸೋ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಮಿಸ್ ಅವರು ಟಾಪ್ ರೋಪ್ ಮೇಲೆ ಜೇ ಉಸೋ ಅವ್ರನ್ನ ಕರ್ಕೊಂಡು ಬಂದು ಟಾಪ್ ರೋಪ್ ಮೇಲಿಂದ ಸ್ಕಲ್ ಕ್ರಶಿಂಗ್ ಫಿನಾಲಿನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಜೇ ಉಸೋ ಅವರು ಅಲ್ಲಿ ಅದನ್ನ ತಪ್ಪಿಸ್ಕೊಂಡು ಮಿಸ್ ಅವ್ರನ್ನ ಟಾಪ್ ರೋಪ್ ಮೇಲ್ಗಡೆ ತನ್ನ ಎಗ್ಲು ಮೇಲ್ಗಡೆ ಹೊತ್ಕೋತಾರೆ. ಅಂಡ್ ಸಡನ್ ಆಗಿ ಅಲ್ಲಿ ಬಾಚ್ ಆಗ್ಬಿಡುತ್ತೆ. ಮಿಸ್ ಅವ್ರನ್ನ ತಗೊಂಡು ನಮ್ಮ ಜೇ ಉಸೋ ಅವರು ಕೆಳಗಡೆ ಬಿದ್ದ್ಬಿಡ್ತಾರೆ. ಅಂಡ್ ಐ ಥಿಂಕ್ ಮಿಸ್ ಅವರಿಗೆ ಸ್ವಲ್ಪ ಮಿಸ್ ಆಗಿದ್ರು ಕೂಡ ನೆಕ್ ಇಂಜುರಿ ಆಗೋದು ಆ ಒಂದು ಜಾಗದಲ್ಲಿ. ಅಂಡ್ ನಮ್ಮ ಜೇ ಉಸೋ ಅವ್ರಿಗೂ ಕೂಡ ಅರ್ಥ ಆಗೋಯ್ತು, ನಾನಿಲ್ಲಿ ತುಂಬಾನೇ ದೊಡ್ಡ ಬಾಚ್ ಮಾಡಿದೆ ಅಂತ. ಇದಾದ್ಮೇಲೆ ನಮ್ಮ ಜೇ ಉಸೋ ಅವರು ಮಿಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಫ್ಲಾಶ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅವರು ಗೆದ್ದಾದ್ಮೇಲೆ ಕೂಡ ಮಿಸ್ ಅವರ ಮೇಲೆ ಆದಂತಹ ಆ ಒಂದು ಬಾಚ್ ನ ಆ ಒಂದು ರಿಗ್ರೆಟ್ ಜೇ ಉಸೋ ಅವರ ಫೇಸ್ ಅಲ್ಲಿ ಕಾಣಿಸ್ತಾ ಇತ್ತು. ಜೇ ಉಸೋ ಅವರು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಟ್ರೈನಿಂಗ್ ಅಲ್ಲಿ ಇನ್ವಾಲ್ವ್ ಆಗಬೇಕು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಿಕ್ ಆರ್ಟಿಸ್ ಹಾಗೆ ಡ್ರ್ಯಾಗನ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ DIY ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಚಾಂಪ್ ಅವರು ಹೇಳ್ತಾ ಇರ್ತಾರೆ, ಈ ಬಾರಿ ನನಗೆ ಅವಕಾಶ ಬೇಕು ಅಂತ. ಆಗ್ಲೂ ಕೂಡ ನಮ್ಮ ಡ್ರ್ಯಾಗನ್ ಅವರು ನೀನು ಡಿಸರ್ವಿಂಗ್ ಅಲ್ಲ, ಅಂಡ್ ನಿನ್ನ ಜೊತೆ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಆಕ್ಸಿಯಂ ಅವರಿಗೆ ಅವಕಾಶನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಇದರಿಂದ ನಮ್ಮ ಚಾಂಪ್ ಅವರು ಇದ್ಯಾವ ರೀತಿ ಓಪನ್ ಚಾಲೆಂಜ್ ಗುರು ನೀನ್ ಮಾಡ್ತಾ ಇರೋದು ಅಂತ ಹೇಳಿದಾಗ ನಮ್ಮ ನಿಕ್ ಆರ್ಟಿಸ್ ಅವರು ಕೂಡ ಹೇಳ್ತಾರೆ ಚಾಂಪ್ ಅವರಿಗೆ, ಚಾಂಪಿಯನ್ಗೆ ಬಿಟ್ಟಿದ್ದು ಅವನ ಯಾರ ವಿರುದ್ಧ ಡಿಫೆಂಡ್ ಮಾಡ್ತಾನೆ ಅಂತ ಅವನಿಗೇನೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅಂಡ್ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ನೋಡೋದಕ್ಕೆ ಸಿಗುತ್ತೆ. ಓಪನ್ ಚಾಲೆಂಜ್ ಅಂತ ಇದನ್ನ ಏನ್ ಕರೆಯೋದು ಗುರು? ನಮ್ಮ ಡ್ರ್ಯಾಗನ್ ಅವರು ಅವ್ರಿಗೆ ಯಾರು ಬೇಕೋ ಅವ್ರ ಮುಂದೆ ಅವರ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಟ್ಯಾಗ್ ಟೀಮ್ಸ್ ಗಳ ಜೊತೆ ಡಿಫೆಂಡ್ ಮಾಡ್ತಾ ಇದ್ದಾರೆ. ನನಗಂತೂ ಇಷ್ಟ ಆಗಿಲ್ಲ. ಡ್ರ್ಯಾಗನ್ ಲೀ ಹಾಗೆ ಆಕ್ಸಿಯಂ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ಆಫ್ ಕೋರ್ಸ್ ಮ್ಯಾಚ್ ಮಾತ್ರ ಕ್ಲಾಸಿಕ್ ಲೆವೆಲ್ ಅಲ್ಲಿ ಇವರೆಲ್ಲರೂ ಕೂಡ ಡೆಲಿವರ್
ಮಾಡ್ತಾರೆ. ಬಟ್ ರಿಸಲ್ಟ್ ಗೊತ್ತು ಯಾರು ಗೆಲ್ತಾರೆ ಅಂತ. ಅಫ್ಕೋರ್ಸ್ ನಮ್ಮ ಡ್ರ್ಯಾಗನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಡ್ರ್ಯಾಗನ್ ಅವರು ಗೆದ್ದಿ ಅಲ್ಲಿಂದ ಹೋಗಾದ್ಮೇಲೆ ನಮ್ಮ ಚಾಂಪ್ ಅವರು ಬಂದು ಆಕ್ಸಿಯಂ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನೇ ಆಗ್ಲಿ ಚಾಂಪ್ ಅವರಿಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಕಾದ್ ನೋಡ್ಬೇಕು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆರ್ಟಿಸ್ ಅವರು ಫೋನ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕರೀತಾ ಇರ್ತಾರೆ. ಅಂಡ್ ಅವರು ತನ್ನ ಲಾಕರ್ ರೂಮ್ ಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಡೋರ್ ಹತ್ರ ನಮ್ಮ ಪಾಲಿಮೆನ್ ಆಗಿ ಬ್ರಾನ್ಸನ್ ರೀಡ್ ಅವರು ನಿಂತ್ಕೊಂಡಿರ್ತಾರೆ. ನಮ್ಮ ಪಾಲಿಮೆನ್ ಅವರು ಒಂದು ಅಗ್ರಿಮೆಂಟ್ ನ ತಗೊಂಡು ಬಂದಿರ್ತಾರೆ. ಅಂಡ್ ಅವರು ನಿಕ್ ಆರ್ಟಿಸ್ ಅವರಿಗೆ ಹೇಳ್ತಾರೆ, ಇದು ವಾರ್ ಗೇಮ್ ನ ಅಗ್ರಿಮೆಂಟ್, ಇದ್ರ ಪ್ರಕಾರ ನಾನು ಯಾವ ಬ್ರ್ಯಾಂಡ್ ಇಂದನಾದ್ರೂ ಯಾರನ್ನಾದ್ರೂ ನನ್ನ ಟೀಮಿಗೆ ಸೇರಿಸ್ಕೋಬಹುದು ಅಂತ ನಿಕ್ ಆರ್ಟಿಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆರ್ಟಿಸ್ ಅವರು, ಯಾವ ಬ್ರ್ಯಾಂಡ್ ಇಂದ ಯಾರನ್ನಾದ್ರೂ ನಿನ್ನ ಟೀಮಿಗೆ ಸೇರಿಸ್ಕೋಬಹುದಾ? ಓಕೆ ಸೇರಿಸ್ಕೋ, ಇನ್ನೇನಾದ್ರೂ ನೀನು ಮಾತಾಡ್ಬೇಕಾ ಅಂತ ಕೇಳಿದಾಗ ನಮ್ಮ ಪಾಲಿಮೆನ್ ಅವರು ಇಲ್ಲ, ಏನು ಕೂಡ ಇಲ್ಲ ಅಂತ ಹೇಳ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಪಾಲಿಮೆನ್ ಅವರಿಗೆ ಹೇಳ್ತಾರೆ, ವಾಟ್ ಯು ವಾಂಟ್ ಟಾಕ್ ಅಬೌಟ್ ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲಿಮೆನ್, ಕೋಡಿ ರೋಡ್ಸ್ ನಾನು ನಿನ್ ಬಗ್ಗೆ ಮಾತಾಡಬೇಕು, ನನಗೆ ಅರ್ಥ ಆಗ್ಲಿಲ್ಲ ನೀನ್ ಯಾಕೆ ಮಂಡೆ ನೈಟ್ರೋ ಆಗಿ ಬಂದು ವಿಷನ್ ದಾರಿಗೆ ಅಡ್ಡ ಬಂದೆ ಅಂತ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ನಿನ್ನ ವಿಷನ್ ನನ್ನ ಫ್ರೆಂಡ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು ಅಂಡ್ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ. ಬಟ್ ಅದು ಮಂಡೆ ನೈಟ್ರೋ, ಹಾಗೆ ಇದು ಸ್ಮ್ಯಾಕ್ ಡೌನು ಅಂಡ್ ಇಲ್ಲಿ ನಾನು ಚಾಂಪಿಯನ್. ಸೊ ನಿನಗೇನಾದ್ರೂ ಫೈಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವಿಬ್ರು ಇಲ್ಲಿಂದ ಈಗಲೇ ಹೊರಟೋಗಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಬ್ರಾನ್ಸನ್ ರೀಡ್ ಆಗಿ ಪಾಲಿಮೆನ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ಸನ್ ರೀಡ್ ಅವರು, ನಾನ್ ನಿನ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು, ನಿಕ್ ಆರ್ಟಿಸ್ ಇವತ್ತು ಮೈನ್ ಇವೆಂಟ್ ಗೆ ಬ್ರಾನ್ಸನ್ ರೀಡ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡು ಅಂತ ಹೇಳ್ತಾರೆ. ಅಂಡ್ ನಿಕ್ ಆರ್ಟಿಸ್ ಅವರು ಓಕೆ ಅಂತಾನು ಕೂಡ ಹೇಳ್ತಾರೆ. ಅಂಡ್ ಆಗ ಪಾಲಿಮೆನ್ ಅವರು, ಏನು ಕೋಡಿ ರೋಡ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್, ಅದು ಕೂಡ ಚಾಂಪಿಯನ್ಶಿಪ್ ಇಲ್ದಲೆ ಅದ್ ಹೆಂಗ್ ಸಾಧ್ಯ ಗುರು ಅಂತ ಹೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು, ಓಕೆ ನಿಕ್ ಆರ್ಟಿಸ್ ಇವತ್ತು ನನ್ನ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಬುಕ್ ಮಾಡು ಅಂತ ಹೇಳ್ತಾರೆ. ನಿಕ್ ಆರ್ಟಿಸ್ ಅವರು, ಕೋಡಿ ರೋಡ್ಸ್ ನೀನು ಏನ್ ಮಾತಾಡ್ತಿದ್ಯಾ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ, ಜಸ್ಟ್ ನಾನು ಹೇಳಿದ್ನ ಕೇಳು, ಬುಕ್ ಮಾಡು ಅಂತ ನಮ್ಮ ಕೋಡಿ ರೋಡ್ಸ್ ಅವರೇ ಫೋರ್ಸ್ಫುಲಿ ಇವತ್ತು ಮೈನ್ ಇವೆಂಟ್ ಅಲ್ಲಿ ಬ್ರಾನ್ಸನ್ ರೀಡ್ ಅವರ ವಿರುದ್ಧ ತನ್ನ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಹೇಳ್ತಾರೆ, ನನಗೆ ಇಂಜುರಿ ಆಗಿತ್ತು ಅಂಡ್ ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮು ಸುಮ್ಮನೆ ಇದ್ದೆ. ಎಲ್ಲರೂ ಕೂಡ ಹೇಳ್ತಾ ಇದ್ರು ನನಗೆ, ನೀನು ಯಾವುದೇ ರೀತಿಯ ಫಿಸಿಕಲ್ ಆಗಿ ಇನ್ವಾಲ್ವ್ ಆಗೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ನೀನು ನಮಗೊಂಥರ ಲಯಬಿಲಿಟಿ ಇದ್ದಂಗೆ ಅಂತ. ಅಂಡ್ ಆ ಒಂದು ಟೈಮಲ್ಲಿ MFT ಅವರು ಸಿಕ್ಕಾಪಟ್ಟೆ ಕೇಯಾಸ್ ಗಳನ್ನ ಮಾಡಿದ್ರು. ಅಂಡ್ ಅದನ್ನೆಲ್ಲದನ್ನು ಕೂಡ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಂತೂ ಆಗ್ತಾ ಇರಲಿಲ್ಲ. ಬಟ್ ಈಗ ಒಂದು ಒಳ್ಳೆ ನ್ಯೂಸ್ ಏನಪ್ಪಾ ಅಂದ್ರೆ, ನಾನು 100% ರಿಕವರಿ ಆಗಿದ್ದೀನಿ ಅಂಡ್ ಈಗ ನಾನು ಸುಮ್ಮನೆ ಕೂರುವಂತಹ ವ್ಯಕ್ತಿನೇ ಅಲ್ಲ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ MFT ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ MFT ಅವರು ಬಂದು ಸ್ಯಾಮಿ ಝೈನ್ ಅವರ ಬಗ್ಗೆ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನಮ್ಮ ಸೋಲೋ ಸಿಕಾವಾ ಅವರು ರಿಂಗ್ ಮೇಲ್ಗಡೆ ಬಂದು, ಸ್ಯಾಮಿ ಝೈನ್ ಈಗ ನಾನು ನಿನ್ನ ಮೇಲೆ ಕೈ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ನಿನ್ನನ್ನು 100% ಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು, ನಾನು 100% ಇದ್ದೀನಿ ಅಂಡ್ ನಾನು ಇಲ್ಲಿ ಒಬ್ನೇ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡ್ ಹಿಂದೆ ನಮ್ಮ ಶಿನ್ಸ್ಗೆ ನಾಕಮುರಾ ಹಾಗೆ ಡ್ರ್ಯಾಗನ್ ಲೀ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಧ್ಯಕ್ಕೆ ಮೋಟಾರ್ ಸಿಟಿ ಮಷಿನ್ ಗನ್ ಅವರು ಕೂಡ ಬರ್ತಾರೆ. ಅಂಡ್ ಇಲ್ಲಿ ನಮಗೊಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ಸ್ಯಾಮಿ ಝೈನ್, ಶಿನ್ಸ್ಗೆ ನಾಕಮುರಾ, ಡ್ರ್ಯಾಗನ್ ಲೀ ಹಾಗೆ ಮೋಟಾರ್ ಸಿಟಿ ಮಷಿನ್ ಗನ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ರಿಂಗ್ ಮೇಲ್ಗಡೆ ನಿಂತ್ಕೋತಾರೆ. ಅಂಡ್ WWE ಅವರು ಸೋಲೋ ಸಿಕಾವಾ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಈ ರೀತಿ ಒಂದು ಫ್ಯೂಡ್ ನ ಪ್ರಾರಂಭ ಮಾಡಿದೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೋಲೋ ಸಿಕಾವಾ ಅವರು ಹೋಗಿ ನಿಕ್ ಆರ್ಟಿಸ್ ಅವ್ರನ್ನ ಕೇಳ್ತಾರೆ, ನನಗೆ ಗೊತ್ತಿಲ್ಲ, ಸ್ಯಾಮಿ ಝೈನ್ ಹೇಳಿದಾನೆ ಈಗ ಅವನು 100% ರಿಕವರಿ ಆಗಿದ್ದಾನೆ ಅಂತ, ನನಗೆ ಈಗ ಸ್ಯಾಮಿ ಝೈನ್ ಹಾಗೆ ಅವನ ಇಡೀ ತಂಡ ಬೇಕು ಅಂತ ನಮ್ಮ ಸೋಲೋ ಸಿಕಾವಾ ಅವರು ನಿಕ್ ಆರ್ಟಿಸ್ ಅವ್ರನ್ನ ಕೇಳ್ತಾರೆ. ಅಂಡ್ ಆಗ ನಮ್ಮ ನಿಕ್ ಆರ್ಟಿಸ್ ಅವರು ಹೇಳ್ತಾರೆ, ಓಕೆ ನೀನ್ ಆಸೆ ಪಟ್ಟಂಗೆ ಆಗ್ಲಿ, ಫೈನಲ್ ರಾ ಬಿಫೋರ್ ಸರ್ವೈವರ್ ಸೀರೀಸ್ ಅಲ್ಲಿ ನಾನು ಒಂದು 5-on-5 ಟ್ರೆಡಿಷನಲ್ ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದೀನಿ. ಎಲಿಮಿನೇಷನ್ ಟ್ಯಾಗ್ ಟೀಮ್ ಮ್ಯಾಚ್ MFT ವರ್ಸಸ್ ಸ್ಯಾಮಿ ಝೈನ್, ಶಿನ್ಸ್ಗೆ ನಾಕಮುರಾ, ಡ್ರ್ಯಾಗನ್ ಲೀ ಹಾಗೆ ಮೋಟಾರ್ ಸಿಟಿ ಮಷಿನ್ ಗನ್ ಅವರ ನಡುವೆ, ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ನಮ್ಮ ನಿಕ್ ಆರ್ಟಿಸ್ ಅವರು ಸೋಲೋ ಸಿಕಾವಾ ಅವರಿಗೆ ಹೇಳ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸ್ಕ್ರೀನ್ ಬ್ಲಿಂಕ್ ಆಗುತ್ತೆ ಅಂಡ್ ಹಿಂದೆಯಿಂದ ವೈಡ್ 6 ಅವರು ಕೂಡ ಇದನ್ನೆಲ್ಲದನ್ನು ಕೂಡ ನೋಡ್ತಾ ಇರ್ತಾರೆ. ಏನೇ ಆಗ್ಲಿ ಗೈಸ್, ಈಗ ಈ ಒಂದು ಸ್ಟೋರಿ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅಂಡ್ WWE ಅವರು ನಮ್ಮ ಸೋಲೋ ಸಿಕಾವಾ ಅವರ MFT ನ ಇಟ್ಕೊಂಡು ಏನೋ ಒಂದು ವಿಚಾರನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಟ್ರೆಡಿಷನಲ್ 5-on-5 ಎಲಿಮಿನೇಷನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ WWE ಅವರು ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿದ್ದಾರೆ.
ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಜೇವೂಸ್ ಅವರು ಬಂದು ಕೋಡಿ ರೋಡ್ಸ್ ಇವತ್ತು ನಾನ್ ನಿನ್ನ ಬ್ಯಾಕ್ ಅಲ್ಲಿ ನಿಂತಿರ್ತೀನಿ ಅಂತ ಹೇಳ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಬಂದು ನಾನು ಕೂಡ ನಿನ್ನ ಬ್ಯಾಕ್ ಅಲ್ಲಿ ನಿಂತಿರ್ತೀನಿ ಅಂಡ್ ನಾನು ಬೆಳಿಗ್ಗೆ CM ಪಂಕ್ ಅವರ ಜೊತೆ ಮ್ಯಾಚ್ ಆಡಿದ್ದೀನಿ ಅಂಡ್ ನನ್ನನ್ನು ಕೂಡ ನಿಮ್ಮ ಟೀಮಿಗೆ ಕೌಂಟ್ ಮಾಡ್ಕೊಳ್ಳಿ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಹೇಳಿದ್ದಾರೆ. ಸೊ ಇದ್ರ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಅವರ ಟೀಮಿಗೆ ಜಿಮ್ಮಿ ಊಸೋ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಉಳಿದಿರೋದು ಒಂದೇ ಒಂದು ಸ್ಪಾಟ್ ಅಂಡ್ ಆ ಒಂದು ಸ್ಪಾಟ್ ಅಲ್ಲಿ ರೋಮನ್ ರೈನ್ಸ್ ಆದ್ರೂ ಬರ್ಬೋದು ಅಥವಾ ನಮ್ಮ ಜಾನ್ ಸಿನಾರ್ ಆದ್ರೂ ಬರಬಹುದು. ಏನೇ ಆಗ್ಲಿ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ, ಅದನ್ನ ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ನಿಮಗೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಎಲಿನೈಟ್ ಹಾಗೆ ಒಬ್ಬ ಮಿಸ್ಟ್ರಿ ಅಪೋನೆಂಟ್ ನ ನಡುವೆ. ಅಂಡ್ ಆ ಮಿಸ್ಟ್ರಿ ಅಪೋನೆಂಟ್ ಯಾರು ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಅಂಡ್ WWE ಅವರು ಅದೇ ರೀತಿ ಒಂದು ಸರ್ಪ್ರೈಸ್ ನ ಕೊಟ್ಟಿದ್ದಾರೆ. ಎಸ್ ನಮಗೆ ಝ್ಯಾಕ್ ರೈಡರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿದೆ. ಝ್ಯಾಕ್ ರೈಡರ್ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ರಿಟರ್ನ್ ಆದ್ರು ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವರ ಓಲ್ಡ್ ಥೀಮ್ ಸಾಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಝ್ಯಾಕ್ ರೈಡರ್ ಅವರು ಬಂದಾಗ ಅನ್ಕೊಂಡೆ ನಾನು ಪಕ್ಕ ಝ್ಯಾಕ್ ರೈಡರ್ ಅವರು ವಿನ್ ಆಗ್ತಾರೆ ಅಂತ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಬಟ್ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ಒಂದು ಶಾಕ್ ನ ಪುಲ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಝ್ಯಾಕ್ ರೈಡರ್ ಅವ್ರನ್ನ ಸೋಲಿಸಿದ್ದಾರೆ. ಇನ್ನ ರಿಸಲ್ಟ್ ಕಡೆ ಬರೋದಾದ್ರೆ ನನಗೆ ಸ್ವಲ್ಪ ಬೇಜಾರಾಯ್ತು, ಸ್ವಲ್ಪ ಖುಷಿ ಕೂಡ ಆಯ್ತು. ಆ ಕಡೆ ಎಲೆನೈಟ್ ಅವ್ರನ್ನು ಕೂಡ ಗೆಲ್ಬೇಕು ಅಂತ ಆಸೆ ಇತ್ತು. ಈ ಕಡೆ ನಮ್ಮ ಝ್ಯಾಕ್ ರೈಡರ್ ಅವರು ತುಂಬಾ ವರ್ಷಗಳಾದ್ಮೇಲೆ 5 ವರ್ಷ ಆದ್ಮೇಲೆ ಸ್ಮ್ಯಾಕ್ ಡೌನ್ ನಲ್ಲಿ ಮ್ಯಾಚ್ ಆಡ್ತಿರೋದು. ಸೊ ಹಿಂಗೆ ಕರ್ಕೊಂಡು ಬಂದ್ಬಿಟ್ಟು ಹಿಂಗೆ ವೇಸ್ಟ್ ಮಾಡಿದ್ರಲ್ಲ ಅಂತ ಇದ್ರ ಬಗ್ಗೆನೂ ಕೂಡ ಬೇಜಾರಿದೆ. ಏನೇ ಆಗ್ಲಿ ಝ್ಯಾಕ್ ರೈಡರ್ ಅವರು ಸ್ಮ್ಯಾಕ್ ಡೌನ್ ಗೆ ರಿಟರ್ನ್ ಅಂತೂ ಆಗಿದ್ದಾರೆ. ಮುಂದೆ ಕಂಟಿನ್ಯೂ ಆಗಿ ಬರ್ತಾರಾ ಅಥವಾ ಇದು ಒನ್ ಟೈಮ್ ರಿಟರ್ನ್ ಅಂತ ಕಾದ್ ನೋಡ್ಬೇಕು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ರಿಯಾ ರಿಪ್ಲಿ, ಅಲೆಕ್ಸ್ ಸಬ್ಲಿಸ್ ಆಗಿ ಯುಎಸ್ಕೆ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾ ಇರ್ತಾರೆ, ನನಗೂ ಕೂಡ ಗೊತ್ತು ಶರ್ಟ್ ಪ್ಲೇಯರ್ ಆಗಿ ನನ್ನ ನಡುವೆ ತುಂಬಾನೇ ಕೆಟ್ಟ ದಿನಗಳು ಕಳೆದೋಗಿದೆ ಅಂಡ್ ಈಗ ನಾವು ಇನ್ನ ಕೆಲವೊಂದಷ್ಟು ಮೆಂಬರ್ಸ್ ಗಳನ್ನ ನಮ್ಮ ಟೀಮಿಗೆ ಆಡ್ ಮಾಡ್ಕೋಬೇಕು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕಬೂಕಿ ವಾರಿಯರ್ಸ್ ಗಳೆಲ್ಲ ಸೇರ್ಕೊಂಡು ಬಂದು ಇವರು 3 ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಬಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಈ ಒಂದು ಅಟ್ಯಾಕ್ ನ ನಿಲ್ಲಿಸ್ತಾರೆ. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಮಿಚಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಬಗ್ಗೆ ಏನ್ ಹೇಳೋಣ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಈಸಿಯಾಗಿ ಬಿಫ್ಯಾಬ್ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೊತಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ಮಿಚಿನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಜೇಡ್ ಕಾರ್ಗಿಲ್ ಅವರು ಮಿಚಿನ್ ಅವರನ್ನ ಪುಷ್ ಕೂಡ ಮಾಡ್ತಾರೆ. ಬಟ್ ಬ್ರಾಲ್ ಆಗೋದಕ್ಕೆ ರೆಫ್ರೀಸ್ ಗಳು ಬಿಡೋದಿಲ್ಲ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲ್ ಇಮಿನ್ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ WWE ಅವರು ಮೈನ್ ಇವೆಂಟ್ ಗೆ ಕನ್ಫರ್ಮ್ ಮಾಡ್ದಾಗ್ಲಿ ಅನ್ಕೊಂಡೆ. ಇಲ್ಲಿ ನಿಜವಾಗ್ಲೂ ಕೂಡ ತುಂಬಾನೇ ದೊಡ್ಡ ಕೇಯಾಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಲ್ಲಿ ಏನಿರಲಿಲ್ಲ, ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಲಾಸ್ಟ್ ಗೆ ಅನೌನ್ಸರ್ ಟೇಬಲ್ ನ ಮುರ್ಸೋಣ ಅಂತ ಕ್ಲೀನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅವ್ರ ಜೊತೆ ನಮ್ಮ ಲೋಗನ್ ಪೋಲ್ ಅವರು ಕೂಡ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಲೋಗನ್ ಪೋಲ್ ಅವರು ಸೇರ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅವರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದು ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಬಂದು ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಲೋಗನ್ ಪೋಲ್ ಅವರಿಗೆ ಒಂಡಿನ ಕನೆಕ್ಟ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಒಂದು ಟೇಬಲ್ ನ ತಗೊಂಡು ಬಂದು ಲೋಗನ್ ಪೋಲ್ ಅವ್ರನ್ನ ಆ ಒಂದು ಟೇಬಲ್ ಮೇಲ್ಗಡೆ ಮಲಗಿಸಿ ಇಬ್ರು ಕೂಡ ಒಂದೊಂದು ಕಾರ್ನರ್ ಇಂದ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಜಿಮ್ಮಿ ಊಸೋ ಅವ್ರನ್ನ ಅಲ್ಲಿಂದ ತಳ್ತಾರೆ ಅಂತಾನೆ ಹೇಳ್ಬಹುದು. ಡ್ರೂ ಮ್ಯಾಕೆಂಟೈರ್ ಅವರು ಬಂದ್ ಕೂಡಲೇ ಆ ಕಡೆಯಿಂದ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಪಾಲಿಮಿನ್ ಅವ್ರನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ನೀನ್ ಏನ್ ಮಾಡ್ತಾ ಇದೀಯಾ, ಅವನನ್ನ ನಾನು ಸಸ್ಪೆಂಡ್ ಮಾಡಿದ್ದೆ, ನೀನ್ ಹೆಂಗ್ ಕರ್ಕೊಂಡು ಬಂದೆ ಅಂತ. ಅಂಡ್ ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ನಾನು ಮುಂಚೆನೆ ಹೇಳಿದ್ದೆ ಯಾವ ಬ್ರ್ಯಾಂಡ್ ಇಂದನಾದ್ರೂ ನಾನು ಕರ್ಕೊಂಡು ಬರ್ಬೋದು ಅಂತ. ಅಂಡ್ ಇದು ಈ ಒಂದು ಅಗ್ರಿಮೆಂಟ್ ಅಲ್ಲಿ ಇದೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಪಾಲಿಮಿನ್ ಅವರು ಇಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇದಾದ್ಮೇಲೆ ನಮ್ಮ ಜೇ ಊಸೋ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಸ್ಪಿಯರ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅದನ್ನ ತಪ್ಪಿಸ್ಕೊಡ್ಲೇನೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಜೇ ಊಸೋಗೆನೆ ಆ ಒಂದು ಟೇಬಲ್ ಇರುತ್ತಲ್ಲ, ಟೇಬಲ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ರಿಕವರಿ ಆಗಿ ರಿಂಗ್ ಮೇಲ್ಗಡೆ ಬಂದಾಗ ನಮ್ಮ ಲೋಗನ್ ಪೋಲ್ ಅವರು ಕೂಡ ಜಿಮ್ಮಿ ಊಸೋ ಅವರಿಗೆ ಒಂದು ಪಂಚ್ ನ ಹೊಡೆದು ಅವರನ್ನ ನಾಕ್ಔಟ್ ಮಾಡ್ತಾರೆ. ಅಂಡ್ ಈ ಒಂದು ಬರಾಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಬ್ರಾನ್ಸನ್ ರೀಡ್ ಅವರು ಕೂಡ ರಿಂಗ್ ಮೇಲ್ಗಡೆ ಬಂದಾಗ ಬ್ರಾನ್ಸನ್ ರೀಡ್ ಅವರ ಕೈಯಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಒಂದು ಸುನಾಮಿನೂ ಕೂಡ ಕನೆಕ್ಟ್ ಮಾಡ್ತಾರೆ.
ಅಂಡ್ ಇಲ್ಲಿ ಕೋಡಿ ರೋಡ್ಸ್ ಹಾಗೆ ಊಸೋಸ್ ಗಳ ಕತೆ ಮುಗಿಯುತ್ತೆ. ನಮ್ಮ ಪಾಲಿಮಿನ್ ಅವರು ತನ್ನ ಕಾಂಟ್ರಾಕ್ಟ್ ನ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕೊಡ್ತಾರೆ ಅಂಡ್ ಅದನ್ನ ಇಟ್ಕೊಂಡು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಆಗಿ OTC ಚಾಂಟ್ ಗಳನ್ನ ಮಾಡ್ತಾನೆ ನಿಂತ್ಕೊಳ್ಳುತ್ತೆ. ಬಟ್ ರಿಂಗ್ ಮೇಲ್ಗಡೆ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಲೋಗನ್ ಪೌಲ್ ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಅಂಡ್ ಆ ಕಡೆ ಇನ್ನ ಒಬ್ಬ ಬಿಜಿಸ್ಟ್ ನ ಎಂಟ್ರಿ ಆಗೋದು ಬಾಕಿ ಇದೆ. ಅಂಡ್ ಈ ಕಡೆ ಸೈಡು ಇನ್ನ ಒಬ್ಬ ಮೆಂಬರ್ ನ ಎಂಟ್ರಿ ಆಗ್ಬೇಕು. ಅದು ರೋಮನ್ ರೈನ್ಸ್ ಅಥವಾ ಜಾನ್ ಸಿನಾ ಅಂತ ನಾವು ಕಾದ್ ನೋಡ್ಬೇಕು. ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಗೈಸ್ ಅದ್ಭುತವಾಗಿತ್ತು. WWE ಅವರು ವಾರ್ ಗೇಮ್ ಬಿಲ್ಡ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿನ ಈ ರೀತಿ ತೋರಿಸೋದ್ರ ಮುಖಾಂತರ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ರು ಅಂತಾನೆ ಹೇಳ್ಬಹುದು. ನನಗಂತೂ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದಕ್ಕೋಸ್ಕರ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4.5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.